ಈ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಬಂಧನ ಆಗಿದೆ. ಪ್ರಕರಣದ 9ನೇ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಅರೆಸ್ಟ್ ಆಗಿದ್ದಾನೆ. ಈ ಮನುಷ್ಯ ಇರಲಿಲ್ಲ, ತಲೆಮರೆಸ್ಕೊಂಡಿದ್ರು, ಇವ್ರಿಗೋಸ್ಕರ ಹುಡುಕಾಟ ಆಗ್ತಾ ಇತ್ತು. ಈಗ 9ನೇ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಪಶ್ಚಿಮ ವಿಭಾಗ ಪೊಲೀಸರು ರಾಜುನನ್ನು ಅರೆಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಬಳಿಕ ಈ ರಾಜು ತಲೆಮರೆಸಿಕೊಂಡಿದ್ದ. ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲೇ 10-16 ಜನರನ್ನ ಏಕಾಏಕಿಯಾಗಿ ಹೋಗಿ ಲಾಕ್ ಮಾಡ್ಕೊಂಡಿದ್ರು ಪೊಲೀಸರು. ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದ, ಅದು ಈ ರಾಜು ಅಲಿಯಾಸ್ ಧನ್ರಾಜ್. ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಈತನೂ ಕೂಡ ರೇಣುಕಾಸ್ವಾಮಿ ಕೊಲೆಯಲ್ಲಿ ಸಹಾಯ ಮಾಡಿದ್ದವ. A9 ಆರೋಪಿ ಧನ್ರಾಜ್ ಅಲಿಯಾಸ್ ರಾಜು, ಈತನನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 19 ಜನ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಂತೆ ಈ ರಾಜು. 5ನೇ ಆರೋಪಿ ನಂದೀಶ್ ಜೊತೆಗೂಡಿ ಕರೆಂಟ್ ಶಾಕ್ ಕೊಟ್ಟಿದ್ದ. ಮೆಗ್ಗರ್ ಡಿವೈಸ್ ಅನ್ನು ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದ ಆರೋಪ ಈತನ ಮೇಲಿದೆ. ಮಂಡ್ಯ ಮೂಲದ ಆರೋಪಿ ಈ A9 ರಾಜು. ಬೆಂಗಳೂರಿನ ಸ್ನೇಹಿತನ ಮನೆಯಲ್ಲಿ ಧನ್ರಾಜನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ರಾಜುನಿಂದ ಕೃತ್ಯಕ್ಕೆ ಬಳಸಿದ್ದ ಮೆಗ್ಗರ್ ಡಿವೈಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಕರಣದಲ್ಲಿ ದರ್ಶನ್ ಸೇರಿ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಈ ಮೆಗ್ಗರ್ ಡಿವೈಸ್ ಎಲ್ಲಿ ಅಂತ ಹುಡುಕಾಡ್ಲಾಗ್ತಾ ಇತ್ತು. ನೋಡಿದ್ರೆ A9 ಆರೋಪಿ ರಾಜು ಕಡೆ ಇತ್ತಂತೆ ಮೆಗ್ಗರ್ ಡಿವೈಸ್. ಅದನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಆತನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಶರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶರತ್, ಈ 9ನೇ ಆರೋಪಿ ರಾಜು, ಈತನ ಪಾತ್ರ ಏನು ಅಂತ ಕೊಲೆಯಲ್ಲಿ? ಖಂಡಿತ ವಾಸುದೇವ್, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಏನು ಕೊಲೆ ಪ್ರಕರಣ ದಾಖಲಾಗುತ್ತೆ, ದಾಖಲಾದ ನಂತರ ಪೊಲೀಸರು ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಹಾಗೆ ಎಲ್ಲ ರೀತಿಯ ಆರೋಪಿಗಳನ್ನ ಬಂಧನ ಮಾಡ್ತಾ ಹೋಗ್ತಾರೆ. ಆದ್ರೆ ಕೊನೆವರೆಗೂ ಕೂಡ ಏನು ಮೊನ್ನೆ ನ್ಯಾಯಾಲಯದ ಮುಂದೆ ಎಲ್ಲಾ ಆರೋಪಿಗಳನ್ನ ಹಾಜರುಪಡಿಸಿದ್ರು, ಆ ಸಮಯದಲ್ಲೂ ಕೂಡ 9ನೇ ಆರೋಪಿಯಾಗಿ ದಾಖಲಾಗಿದಂತಹ ರಾಜು ಯಾವುದೇ ಕಾರಣಕ್ಕೂ ಪೊಲೀಸರ ಕೈಗೆ ಸಿಕ್ಕಿರೋದಿಲ್ಲ. ಆ ನ್ಯಾಯಾಲಯದಲ್ಲೇ ವಿಚಾರಣೆ ನಡೆಯುವಂತಹ ವೇಳೆಯಲ್ಲೂ ಕೂಡ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಮೃತನಾಗಿರುವಂತಹ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ನೀಡಲಾಗಿತ್ತು. A5 ನಂದೀಶ್ ಜೊತೆಗೆ ಸೇರ್ಕೊಂಡು ಇನ್ನೊಬ್ಬ ಆರೋಪಿ ಕರೆಂಟ್ ಶಾಕ್ ಅನ್ನು ನೀಡಿದ್ರು ಅಂತ ಹೇಳಿ. ಅದಾದ ನಂತರ ನಿನ್ನೆ A9 ಆರೋಪಿ ಆಗಿದ್ದಂತಹ ರಾಜು ಅಲಿಯಾಸ್ ಧನ್ರಾಜು ಬೆಂಗಳೂರಿನ ಆತನ ಸ್ನೇಹಿತನ ಮನೆಯಲ್ಲಿ ಪತ್ತೆ ಆಗ್ತಾನೆ. ಆತ ಮಂಡ್ಯ ಮೂಲದವನು. ಬೆಂಗಳೂರಿನ ಸ್ನೇಹಿತನ ಮನೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಹಾಗೆ ಪಶ್ಚಿಮ ವಿಭಾಗದ ಪೊಲೀಸರು ಆತನನ್ನ ಪತ್ತೆ ಮಾಡ್ತಾರೆ. ಜೊತೆಗೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ ಬಳಸಿದಂತಹ ಎಲೆಕ್ಟ್ರಾನಿಕ್ ಮೆಗ್ಗರ್ ಡಿವೈಸ್ ಏನಿದೆ ಅದನ್ನು ಕೂಡ ಪತ್ತೆ ಮಾಡ್ತಾರೆ. ಈತ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ನಂದೀಶ್ ಮತ್ತೆ ಆರೋಪಿ ಆಗಿರುವಂತಹ ರಾಜು ಏನಿದ್ದಾರೆ, ಇವರು ಕೇಬಲ್ ಕೆಲಸವನ್ನ ಮಾಡ್ಕೊಂಡಿದ್ದಂತಹ ಕಾರಣಕ್ಕಾಗಿ ಎಲೆಕ್ಟ್ರಾನಿಕ್ ಮೆಗ್ಗರ್ ಡಿವೈಸ್ ನ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಗೆ ಬಳಸುವಂತಹ ಈ ಡಿವೈಸ್ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವರ ಬಳಿ ಇತ್ತು. ಏನು ಪಟ್ಟಣಗೆರೆಯ ಶೆಡ್ ನಲ್ಲಿ ಆ ಸಮಯದಲ್ಲಿ ಇವರು ನಂದೀಶ್ ಎಲ್ಲ ಸೇರ್ಕೊಂಡ್ಬಿಟ್ಟು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಡ್ಬೇಕು ಎನ್ನುವಂತ ಒಂದು ನಿರ್ಧಾರವನ್ನ ಏನ್ ಮಾಡ್ತಾರೆ. ಆ ಸಮಯದಲ್ಲಿ ಎಲೆಕ್ಟ್ರಾನಿಕ್ ಮೆಗ್ಗರ್ ಡಿವೈಸ್ ಅನ್ನ ಧನರಾಜುವಿನಿಂದ ತರಿಸಿಕೊಂಡು ಈ ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ರಾಜುವನ್ನ ಬಂಧಿಸಿ ಪೊಲೀಸರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಶರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.